ಇದ್ರ ಜೊತೆಗೆ ನನಗೆ ತುಂಬಾ ಬೇಜಾರಾಗಿದೆ ಏನು ಅಂತಂದ್ರೆ ಅಭಿಮಾನಿಗಳು ಅಲ್ಲಿ ಅವ್ರಿಗೆ ಮೆಡಿಕಲ್ ಚೆಕಪ್ ಅಂತ ಕರ್ಕೊಂಡು ಹೋಗ್ತಿರ್ತಾರೆ ಆಸ್ಪತ್ರೆಗೆ. ಸೊ ಅಲ್ಲಿ ಮತ್ತೆ ಸ್ಟೇಷನ್ ಮುಂದೆ ಅಭಿಮಾನಿಗಳು ಜೈ ಡಿ ಬಾಸ್, ಜೈ ಡಿ ಬಾಸ್, ಬಾಸ್ ಬಾಸ್ ಡಿ ಬಾಸ್ ಅಂತ. ಯಾವ ಮಟ್ಟಕ್ಕೆ ನೀವು ಅಭಿಮಾನಿಗಳಂತ ಅರ್ಥ ಆಗ್ತೀವಿ? ಗೊತ್ತಿದ್ಯಾ ಯಾವ ತಪ್ಪೇ ಮಾಡಿಲ್ಲ ಅಂತ ಗೊತ್ತಿದ್ಯಾ? ಇಲ್ಲ ಅಲ್ವಾ? ಮಾಡಿರ್ಲೂಬಹುದು. ಅಟ್ಲೀಸ್ಟ್ ಒಂದು ಕೊಲೆ ಆಗಿದೆ, ಆ ಕೊಲೆ ಆಗದಂತ ಮನೆಯವ್ರಿಗೆ ಅನ್ಸ್ಬೇಡ. ನೀವು ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿದ್ದೀರ ಅಂತಂದ್ರೆ ಆ ಮನೆಯವ್ರಿಗೆ ಅನ್ಸಂಗಿಲ್ಲ. ಇಂಥ ಒಂದು ವಾತಾವರಣದಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ನನ್ನ ಮಗನ ಅವ್ನ ಸಾವಿಗೆ ಅಂತ ಅನ್ಸುತ್ತೆ ಅವ್ರಿಗೆ. ಆ್ಯಂಡ್ ಮನೇಲಿ ಅವ್ನ ಹೆಂಡತಿ ಇದ್ದಾಳೆ, ಗರ್ಭಿಣಿ ಹೆಂಡತಿ. ಅವ್ನ ಹೆಂಡತಿ ಮುಂದೆ, ಆ ತಂದೆ ತಾಯಿ ಮುಂದೆ ಹೋಗಿ ಈ ರೀತಿಯಲ್ಲಿ ನೀವು ಜೈಕಾರ ಕೂಗ್ತೀರಾ? ಆ ಒಂದು ತಾಕತ್ ನಿಮ್ಗಿದೆಯಾ? ಆ ಒಂದು ಮನಸ್ಥಿತಿ ನಿಮ್ಮ ಹತ್ರ ಇದೆಯಾ? ಹೋಗಿ ಹೇಳಿ ನೋಡೋಣ. ಆ ತಂದೆ ತಾಯಿ, ಅವ್ನ ಹೆಂಡತಿ, ಗರ್ಭಿಣಿ ಹೆಂಡತಿ ಅವ್ರ ಎದುರುಗಡೆ ಹೋಗಿ ಜೈ ಡಿ ಬಾಸ್ ಜೈ ಅಂತ ಕೂಗಿ ನೋಡೋಣ. ಆಗುತ್ತಾ ನಿಮ್ಗೆ? ಆಗಲ್ಲ. ಆ ಮನೆ ಪರಿಸ್ಥಿತಿನೇ ಬೇರೆ ಇರುತ್ತೆ ಈಗಿನ ಟೈಮಲ್ಲಿ. ಅಟ್ಲೀಸ್ಟ್ ಆರೋಪದಿಂದ ಮುಕ್ತಾಗಿ ಬರೋವರೆಗೂ ನಿಮ್ಮ ಮನೆಯಲ್ಲೇ ತಪ್ಪು ಕುತ್ಕೊಳ್ಳಿ. ಇದ್ರ ಜೊತೆ